ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನೋಡಿ ಫ್ರೈಡೇ ಡಿಕ್ ಮ್ಯಾಥ್ಸ್ ಒಂದು ಎಕ್ಸಾಮ್ ಇದೆ. ಯಾರ್ಯಾರ್ದು ಬ್ಯಾಕ್ಲಾಗ್ ಇತ್ತು ಅವ್ರಿಗೆಲ್ಲ ಎಕ್ಸಾಮ್ ಇದೆ. ನೋಡಿ ಆ ಎಕ್ಸಾಮಲ್ಲಿ ಒಂದು ಮಾಡ್ಯೂಲಲ್ಲಿ ಪಾರ್ಷಿಯಲ್ ಡಿಫ್ರೆನ್ಸಿಯೇಷನ್ ತುಂಬ ಇಂಪಾರ್ಟೆಂಟ್ ಆಗಿರೋದು 5 ಪ್ರಾಬ್ಲಮ್ ತಗೊಂಡಿದ್ದೀನಿ. ನನ್ನ ಪ್ರಕಾರ ಈ 5 ಪ್ರಾಬ್ಲಮಲ್ಲಿ 2 ಅಂತೂ 100% ಬರುತ್ತೆ. ಆ 2ರಲ್ಲಿ ಯಾವುದು ಅಂದರೆ ನೋಡಿ ಇವೆರಡರಲ್ಲಿ ಒಂದು ಬರುತ್ತೆ, ಗ್ಯಾರಂಟಿ ಬರುತ್ತೆ. 100% ಕ್ವಶನ್ ನೆನ್ಪಿಟ್ಕೊಳ್ಳಿ. ಮತ್ತು ಇವೆರಡರಲ್ಲಿ ಒಂದು ಬರಲೇಬೇಕು ಆಯಿತಾ. ಅದು ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ. ತುಂಬ ಈಸಿಯಾಗಿ ಹೇಳ್ಕೊಡ್ತೀನಿ ನೋಡಿ ಹೆಂಗೆ ಅಂತ. ಈಗ ನೋಡಿ ಫಸ್ಟ್ ಕ್ವಶನ್ ತಗೊಳ್ಳೋಣ. ಇಫ್ ಯು ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಮೈನಸ್ ವೈ, ವೈ ಮೈನಸ್ ಝೆಡ್, ಝೆಡ್ ಆ್ಯಂಡ್ ಝೆಡ್ ಮೈನಸ್ ಎಕ್ಸ್, ದೆನ್ ಶೋ ದಟ್ ಅಂತ ಕೊಟ್ಟಿದಾರಲ್ವಾ. ನೋಡಿ ಇದಕ್ಕೆ ಏನು ಮಾಡಬೇಕಂದ್ರೆ, ನೀವು ಫಸ್ಟು ಕ್ವಶನ್ ನಂಬರ್ 1ನಲ್ಲಿ ಯು ಈಸ್ ಈಕ್ವಲ್ ಟು ಈ ಥರ ಕೊಟ್ಟಿದ್ದಾರೆ, ಎಫ್ ಆಫ್ ಎಕ್ಸ್ ಮೈನಸ್ ವೈ, ವೈ ಮೈನಸ್ ಝೆಡ್, ಝೆಡ್ ಮೈನಸ್ ಎಕ್ಸ್, ದೆನ್ ಶೋ ದಟ್ ಅಂತ ಇದೆ. ಆಮೇಲೆ ತಗೊಳ್ಳೋಣ. ಫಸ್ಟ್ ಏನು ಮಾಡಬೇಕು, ಈ ಫಸ್ಟ್ ಕೊಟ್ಟಿರ್ತಾರಲ್ಲ ಇದಕ್ಕೆ ಪಿ ಅಂತ ಬರ್ತದೆ. ಪಿ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ವೈ. ನೆಕ್ಸ್ಟ್ ಏನು ಮಾಡಬೇಕು, ಕ್ಯೂ ನೆಕ್ಸ್ಟ್ ಕೊಟ್ಟಿರ್ತಾರಲ್ಲ ಅದಕ್ಕೆ ಕ್ಯೂ ಈಸ್ ಈಕ್ವಲ್ ಟು ವೈ ಮೈನಸ್, ಇದಕ್ಕೆ ಕ್ಯೂ ಅಂತ ಬರೀಬೇಕು, ಇದಕ್ಕೆ ಆರ್ ಅಂತ ಬರೀದೆ, ಕ್ಯಾಪಿಟಲ್ ಇಟ್ಕೊಳ್ಳಿ. ಆರ್ ಈಸ್ ಈಕ್ವಲ್ ಟು ಝೆಡ್ ಮೈನಸ್ ಎಕ್ಸ್. ಆಯಿತಾ. ಫಸ್ಟ್ ಕೆಲಸ ಇದು. ಫಸ್ಟ್ ಟರ್ಮ್ಗೆ ಪಿ ಅಂತ ಬರೀಬೇಕು, ಸೆಕೆಂಡ್ ಟರ್ಮ್ಗೆ ಕ್ಯೂ ಅಂತ ಬರೀಬೇಕು, ಥರ್ಡ್ ಟರ್ಮ್ಗೆ ಆರ್ ಅಂತ ಬರೀಬೇಕು. ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ನೋಡಿ ಈ ಮೂರಕ್ಕೂ ಫಸ್ಟ್ ಇದನ್ನು ಕಂಡುಹಿಡ್ಕೋಬೇಕು. ಏನಂದರೆ ಡೋ ಪಿ ಬೈ ಡೋ ಎಕ್ಸ್ ಅಂತ. ನೋಡಿ ಡೋ ಅಂತ ಬಂದರೆ ಇದು ಪಾರ್ಷಿಯಲ್ ಡಿಫ್ರೆನ್ಸಿಯೇಷನ್ ಅಂತ. ನಾವು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕಂದ್ರೆ ಎಕ್ಸ್ ಮಾತ್ರ ಡಿಫ್ರೆನ್ಷಿಯೇಟ್ ಮಾಡಬೇಕು, ಬಾಕಿದೆಲ್ಲ ಕಾನ್ಸ್ಟೆಂಟ್ ಆಗಿಬಿಡ್ತದೆ. ಅಂದರೆ ಈಗ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನೋಡಿ, ವಿತ್ ರೆಸ್ಪೆಕ್ಟ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡಿದಾಗ 1 ಆಗುತ್ತೆ, ವಿತ್ ರೆಸ್ಪೆಕ್ಟ್ ವೈ ಮಾಡಿದ್ರೆ 0 ಆಗುತ್ತೆ, ವಿತ್ ರೆಸ್ಪೆಕ್ಟ್ ಝೆಡ್ ಮಾಡಿದ್ರೆ 0 ಆಗುತ್ತೆ, ಕಾನ್ಸ್ಟೆಂಟ್ ಆಗಿಬಿಡ್ತಾವ ಅವಾಗ. ಆಯಿತಾ. ಅಂದರೆ ಡೋ ಪಿ ಬೈ ಡೋ ಎಕ್ಸ್ ಕಂಡುಹಿಡಿಬೇಕಂದ್ರೆ ಎಕ್ಸ್ ಇರೋ ಕಡೆ 1 ಹಾಕ್ಬೇಕು, ಮೈನಸ್ ವೈ ಅಂದರೆ ಈಗ ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡುವಾಗ ವೈ ಝೆಡ್ ಇದ್ರೆ 0 ಹಾಕ್ಬೇಕು, 0 ದಿಸ್ ಇಸ್ ಈಕ್ವಲ್ ಟು 1 ಆಗುತ್ತೆ. ಸರಿನಾ. ಅದೇ ಥರ ಡೋ ಪಿ ಬೈ ಡೋ ವೈ ಮಾಡಬೇಕು. ನೋಡಿ ಡೋ ಪಿ ಬೈ ಡೋ ವೈ ಮಾಡುವಾಗ ವೈ ಮಾತ್ರ ಮಾಡ್ಕೋಬೇಕು, ಎಕ್ಸ್ ಝೆಡ್ ಇದ್ರೆ 0 ಆಗುತ್ತೆ. ನೋಡಿ ಎಕ್ಸ್ ಇದೆ 0 ಆಗುತ್ತೆ, ಮೈನಸ್ ವೈ ಅಂದರೆ 1 ಆಗುತ್ತೆ, 0 ಮೈನಸ್ 1 ಅಂದರೆ ಮೈನಸ್ 1 ಆಗುತ್ತೆ. ಅದೇ ಥರ ಡೋ ಪಿ ಬೈ ಡೋ ಝೆಡ್ ಮಾಡಬೇಕು. ಡೋ ಪಿ ಬೈ ಡೋ ಝೆಡ್ ಅಂದರೆ ನೋಡಿ ಝೆಡ್ದು ಟರ್ಮ್ ಇಲ್ವೇ ಇಲ್ಲ ಇಲ್ಲಿ, ಇಲ್ವೇ ಇಲ್ಲ ಅಂತಂದರೆ 2 0 ಆಗ್ತವೆ, 0 ಅಂದರೆ 0. ನೋಡಿ ಡೋ ಪಿ ಬೈ ಡೋ ಎಕ್ಸ್ ಮಾಡುವಾಗ ಎಕ್ಸ್ ಮಾತ್ರ 1 ಹಾಕೊಳ್ಳಿ, ವೈ ಝೆಡ್ ಇದ್ರೆ 0 ಹಾಕೊಳ್ಳಿ. ನೋಡಿ ವೈ ಇದೆ 0 ಹಾಕಿದ್ರೆ 1 ಮೈನಸ್ 0 ಅಂದರೆ 1 ಬರುತ್ತೆ. ಅದೇ ಥರ ಡೋ ಪಿ ಬೈ ಡೋ ವೈ ಮಾಡುವಾಗ ವೈ ಮಾತ್ರ 1 ಹಾಕೋಬೇಕು, ಎಕ್ಸ್ ಝೆಡ್ಗೆ 0 ಹಾಕೋಬೇಕು. ನೋಡಿ 0 ಹಾಕಿದ್ದೀನಿ ಎಕ್ಸ್ಗೆ, ಮೈನಸ್ ಹಂಗೆ ಬರ್ದಿದ್ದೀನಿ, ವೈಗೆ 1 ಹಾಕಿದ್ದೀನಿ, 0 ಮೈನಸ್ 1 ಅಂದರೆ ಮೈನಸ್ 1. ಅದೇ ಥರ ಡೋ ಪಿ ಬೈ ಡೋ ಝೆಡ್ ಮಾಡಿದಾಗ ಝೆಡ್ದು ಟರ್ಮೇ ಇಲ್ಲ ಇಲ್ಲಿ, ಎರಡಕ್ಕೂ 0 ಆಗ್ಬಿಡ್ತದೆ, ಅಂದರೆ ಡೋ ಪಿ ಬೈ ಡೋ ಝೆಡ್ ಇಸ್ 0. ಇದೇ ಥರ ಇದಕ್ಕೆ ಮಾಡಬೇಕು. ನೋಡಿ ಡೋ ಕ್ಯೂ ಬೈ ಡೋ ಎಕ್ಸ್. ನೋಡಿ ಎಕ್ಸ್ ಟರ್ಮ್ ಇಲ್ಲ, ಇದು 0 ಇದು 0 ಅಂದರೆ 0 ಆಗುತ್ತೆ, ಬೇಕಾದ್ರೆ ಇದು ಎರಡಕ್ಕೂ 0 ಹಾಕೊಳ್ಳಿ, 0 ಮೈನಸ್ 0 0 ಆಗುತ್ತೆ. ಈಗ ಡೋ ಕ್ಯೂ ಬೈ ಡೋ ವೈ ಮಾಡುವಾಗ ನೋಡಿ ವೈ ಅಂದರೆ ವೈ 1, ಝೆಡ್ಗೆ 0 1 ಆಗುತ್ತೆ. ವಿತ್ ರೆಸ್ಪೆಕ್ಟ್ ವೈ ಮಾಡುವಾಗ ವೈ ಮಾತ್ರ 1 ಹಾಕೋಬೇಕು, ಝೆಡ್ ಎಕ್ಸ್ ಇದ್ರೆ 0 ಹಾಕೋಬೇಕು. ಈಗ ಡೋ ಕ್ಯೂ ಬೈ ಡೋ ಝೆಡ್ ಮಾಡಿದ್ರೆ ನೋಡಿ 0 ಮೈನಸ್ 1 ಆಗುತ್ತೆ, ಇದು ಮೈನಸ್ 1 ಬರುತ್ತೆ. ಸರಿನಾ. ನೋಡಿ ಡೋ ಕ್ಯೂ ಬೈ ಡೋ ಎಕ್ಸ್ ಅಂದರೆ ಎಕ್ಸ್ ಟರ್ಮೇ ಇಲ್ಲ 0, ಡೋ ಕ್ಯೂ ಬೈ ಡೋ ವೈ ಅಂದರೆ ವೈ ಟರ್ಮ್ ಇದೆ 1 ಹಾಕೊಳ್ಳಿ, ಝೆಡ್ಗೆ 0 ಹಾಕೊಳ್ಳಿ, 1 ಮೈನಸ್ 0 1 ಆಗುತ್ತೆ. ಡೋ ಕ್ಯೂ ಬೈ ಡೋ ಝೆಡ್ ಮಾಡಿದ್ರೆ ವೈಗೆ 0 ಹಾಕೊಳ್ಳಿ, ಮೈನಸ್ ಹಂಗೆ ಬರ್ಕೊಳ್ಳಿ, ಝೆಡ್ಗೆ 1 ಹಾಕೊಳ್ಳಿ, ಮೈನಸ್ 1 ಆಗುತ್ತೆ. ಈಗ ಅದೇ ಥರ ಡೋ ಆರ್ ಬೈ ಡೋ ಎಕ್ಸ್ ಮಾಡಬೇಕು. ಡೋ ಆರ್ ಬೈ ಡೋ ಎಕ್ಸ್ ಅಂತಂದರೆ 0 ಮೈನಸ್ 1 ಮೈನಸ್ 1 ಆಗುತ್ತೆ. ನೋಡಿ ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡ್ತಾ ಇದ್ವಿ, ಝೆಡ್ ಇದೆ 0, ಎಕ್ಸ್ ಇದೆ 1 ಮೈನಸ್ 1. ಅದೇ ಥರ ಡೋ ಆರ್ ಬೈ ಡೋ ವೈ ಮಾಡಿದ್ರೆ ವೈ ಟರ್ಮು ಎಲ್ಲೂ ಇಲ್ಲ ಅಲ್ವಾ, ವೈ ಟರ್ಮ್ ಇಲ್ಲ, 0 ಮೈನಸ್ 0 0 ಆಗುತ್ತೆ. ಡೋ ಆರ್ ಬೈ ಡೋ ಝೆಡ್ ಅಂತಂದರೆ ಝೆಡ್ ಟರ್ಮ್ 1 ಇದೆ, 1 ಮೈನಸ್ 0 ಇಸ್ 1. ನೋಡಿ ಫಸ್ಟ್ ಕೆಲಸ ಇದು. ಈ ಥರ 3 ಕೊಟ್ಟಿರ್ತಾರೆ, 3 ಕೊಟ್ಟಿದ್ದಾಗ ನಾವು ಮೊದಲನೇದಕ್ಕೆ ಪಿ ಬರೀಬೇಕು, ಎರಡನೇದು ಕ್ಯೂ, ಮೂರನೇದು ಆರ್ ಅಂತ ಬರೆದು ಡೋ ಪಿ ಬೈ ಡೋ ಎಕ್ಸ್, ಡೋ ಪಿ ಬೈ ಡೋ ವೈ, ಡೋ ಪಿ ಬೈ ಡೋ ಝೆಡ್, ಇವು ಮೂರು ಕಂಡುಹಿಡಿಬೇಕು.
ಇದಾದ್ಮೇಲೆ ನಮಗೆ ಶೋ ದಟ್ ಅಂತ ಕೇಳಿದಾರಲ್ವಾ, ಮೊದಲನೇ ತಗೊಳ್ಳಿ ನೋಡಿ. ಡೋ ಯು ಬೈ ಡೋ ಎಕ್ಸ್ ಕಂಡುಹಿಡಿಬೇಕಂದ್ರೆ ಇದಕ್ಕೊಂದು ಫಾರ್ಮುಲಾ ಇದೆ. ಏನಪ್ಪಾ ಅಂತಂದ್ರೆ ಡೋ ಪಿ ಬೈ ಡೋ ಎಕ್ಸ್ ಡೋ ಪಿ ಬೈ ಡೋ ಎಕ್ಸ್ ಇಂಟು ಡೋ ಪಿ ಅಲ್ಲ, ಡೋ ಯು ಬೈ ಡೋ ಪಿ ಇಂಟು ಡೋ ಪಿ ಬೈ ಡೋ ಎಕ್ಸ್. ನೋಡಿ, ಡೋ ಯು ಬೈ ಡೋ ಪಿ ಇಂಟು ಡೋ ಪಿ ಬೈ ಡೋ ಎಕ್ಸ್ ಪ್ಲಸ್ ಡೋ ಯು ಬೈ ಡೋ ಕ್ಯೂ ಇಂಟು ಡೋ ಕ್ಯೂ ಬೈ ಡೋ ಎಕ್ಸ್ ಪ್ಲಸ್ ಡೋ ಯು ಬೈ ಡೋ ಆರ್ ಇಂಟು ಡೋ ಆರ್ ಬೈ ಡೋ ಎಕ್ಸ್. ನೋಡಿ, ಇದು ಫಾರ್ಮುಲಾ. ಈ ಫಾರ್ಮುಲಾ ನೆನ್ಪಿಟ್ಕೋಬೇಕು ನೀವು. ಡೋ ಯು ಬೈ ಡೋ ಎಕ್ಸ್ ಕಂಡುಹಿಡಿಬೇಕಂದ್ರೆ ಏನೂ ಇಲ್ಲ ನೋಡಿ, ಇದು ತುಂಬ ಸಿಂಪಲ್ಲು. ಡೋ ಯು ಬೈ ಡೋ ಪಿ, ಡೋ ಯು ಬೈ ಡೋ ಕ್ಯೂ, ಡೋ ಯು ಬೈ ಡೋ ಆರ್ ಅಲ್ವಾ. ಒಂದು ಪಿ, ಒಂದು ಕ್ಯೂ, ಒಂದು ಆರ್ ಬರುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ಡೋ ಪಿ ಇದೆ ಅಲ್ವಾ, ಡೋ ಪಿ ಬೈ ಡೋ ಎಕ್ಸ್, ಡೋ ಕ್ಯೂ ಬೈ ಡೋ ಎಕ್ಸ್, ಡೋ ಆರ್ ಬೈ ಡೋ ಎಕ್ಸ್ ಬಂದ್ಬಿಡ್ತದೆ. ನೆಕ್ಸ್ಟ್ ವೈ ಝಡ್ ಆರಾಮಾಗಿ ಕಂಡುಹಿಡಿಬೋದು. ಈಗ ಡೋ ಯು ಬೈ ಡೋ ಪಿ ಅಂದರೆ ಇದು ಗೊತ್ತಿರಲ್ಲ ನಮಗೆ, ಇದನ್ನ ಹಂಗೆ ಬರೀಬೇಕು. ಡೋ ಯು ಬೈ ಡೋ ಪಿ ನಾವೆಲ್ಲೂ ಕಂಡುಹಿಡಿದಿಲ್ಲ, ಹಂಗೆ ಬರೀಬೇಕು. ಡೋ ಪಿ ಬೈ ಡೋ ಎಕ್ಸ್ ಗೊತ್ತು ನೋಡಿ, ಡೋ ಪಿ ಬೈ ಡೋ ಎಕ್ಸ್ ಅಂದರೆ 1 ಪ್ಲಸ್ ಡೋ ಯು ಬೈ ಡೋ ಕ್ಯೂ ಗೊತ್ತಿರಲ್ಲ, ಹಂಗೆ ಬರೀರಿ. ಡೋ ಕ್ಯೂ ಬೈ ಡೋ ಎಕ್ಸ್ ನೋಡಿ, ಡೋ ಕ್ಯೂ ಬೈ ಡೋ ಎಕ್ಸ್ ಅಂದರೆ 0 ಪ್ಲಸ್ ಡೋ ಯು ಬೈ ಡೋ ಆರ್ ಗೊತ್ತಿರಲ್ಲ, ಡೋ ಆರ್ ಬೈ ಡೋ ಎಕ್ಸ್ ಗೊತ್ತಿರ್ತದೆ ನೋಡಿ, ಡೋ ಆರ್ ಬೈ ಡೋ ಎಕ್ಸ್ ಅಂದರೆ -1. ಈಗ ಇದೇನಾಗುತ್ತೆ ಅಂತಂದ್ರೆ ನೋಡಿ, ಡೋ ಯು ಬೈ ಡೋ ಪಿ ಇಂಟು 1 ಡೋ ಯು ಬೈ ಡೋ ಪಿ, ಇದು 0 ಆಗಿಬಿಡ್ತದೆ, ಪ್ಲಸ್ 0 ಮೈನಸ್ ಡೋ ಯು ಬೈ ಡೋ ಆರ್ ಬರುತ್ತೆ. ಅದು ಫೈನಲ್ ಆಗಿ ಡೋ ಯು ಬೈ ಡೋ ಪಿ ಮೈನಸ್ ಡೋ ಯು ಬೈ ಡೋ ಆರ್ ಅಂತ ಬರೀಬೇಕು. ಈಗ ನಾನು ಡೋ ಯು ಬೈ ಡೋ ಎಕ್ಸ್ ಕಂಡಿದ್ದೆ ನೋಡಿ, ಇಷ್ಟು ಬಂದಿದೆ. ಅದೇ ಥರ ಡೋ ಯು ಬೈ ಡೋ ವೈ ಕಂಡುಹಿಡಿಬೇಕು. ಡೋ ಯು ಬೈ ಡೋ ವೈಗೆ ಫಾರ್ಮುಲಾ ಏನಂದ್ರೆ ನೋಡಿ, ಸೇಮ್ ಇದೇ ಫಾರ್ಮುಲಾನೇ. ಇಲ್ಲೊಂದು ಕಡೆ ಚೇಂಜ್ ಆಗುತ್ತೆ, ಎಕ್ಸ್ ಐತಲ್ಲ, ಅಲ್ಲಿ ವೈ ಹಾಕೋಬಿಟ್ರೆ ಆಯ್ತು 3 ಕಡೆ. ಡೋ ಯು ಬೈ ಡೋ ಪಿ ಬೈ ಡೋ ವೈ, ಡೋ ಯು ಬೈ ಡೋ ಕ್ಯೂ ಬೈ ಡೋ ವೈ, ಡೋ ಯು ಬೈ ಡೋ ಆರ್ ಬೈ ಡೋ ವೈ. ನೋಡಿ, ಫಾರ್ಮುಲಾ ನಿಮ್ಗೆ ಗೊತ್ತಾಯ್ತು ಅನ್ಸುತ್ತೆ. ಈಗ ಡೋ ಯು ಬೈ ಡೋ ಪಿ ಗೊತ್ತಿಲ್ಲ, ಹಂಗೆ ಬರೀರಿ. ಡೋ ಯು ಬೈ ಡೋ ಪಿ ಬೈ ಡೋ ವೈ ನೋಡಿ, ಡೋ ಪಿ ಬೈ ಡೋ ವೈ ಅಂದರೆ -1 ಪ್ಲಸ್ ಡೋ ಯು ಬೈ ಡೋ ಕ್ಯೂ ಗೊತ್ತಿರಲ್ಲ, ಹಂಗೆ ಬರೀರಿ. ಡೋ ಕ್ಯೂ ಬೈ ಡೋ ವೈ ಗೊತ್ತಿರ್ತದೆ 1 ಪ್ಲಸ್ ಡೋ ಯು ಬೈ ಡೋ ಆರ್ ಗೊತ್ತಿರಲ್ಲ ಇಂಟು ಡೋ ಆರ್ ಬೈ ಡೋ ವೈ ನೋಡಿ, ಡೋ ಆರ್ ಬೈ ಡೋ ವೈ 0 ಇದೆ. ಈಗ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನೋಡಿ, ಮೈನಸ್ ಡೋ ಯು ಬೈ ಡೋ ಪಿ ಅಲ್ವಾ, ಇದು ಪ್ಲಸ್ ಡೋ ಯು ಬೈ ಡೋ ಕ್ಯೂ, ಇದು 0 ಬರೆಯಂಗಿಲ್ಲ, ಯಾಕಂದ್ರೆ ಡೋ ಯು ಬೈ ಡೋ ಆರ್ ಇಂಟು 0 ಅಂದರೆ 0 ಆಗ್ಬಿಡ್ತದೆ. ಈಗ ನೋಡಿ, ಡೋ ಯು ಬೈ ಡೋ ಎಕ್ಸ್ ಕಂಡಿಡಿದೆ, ಡೋ ಯು ಬೈ ಡೋ ವೈ ಕಂಡಿಡಿದೆ, 2 ಕಂಡಿಡಿದೆ ಅಲ್ವಾ. ಇನ್ನೊಂದು ಡೋ ಯು ಬೈ ಡೋ ಝೆಡ್ ಕಂಡುಹಿಡಿಬೇಕು. ನೋಡಿ, ಡೋ ಯು ಬೈ ಡೋ ಝೆಡ್ ಕಂಡುಹಿಡಿಬೇಕಂದ್ರೆ ಸೇಮ್ ಫಾರ್ಮುಲಾ ಹಾಕೋದು. ನೋಡಿ, ಡೋ ಯು ಬೈ ಡೋ ಝೆಡ್ ಏನು ಫಾರ್ಮುಲಾ, ಡೋ ಯು ಬೈ ಡೋ ಪಿ ಇಂಟು ಡೋ ಪಿ ಬೈ ಡೋ ಝೆಡ್, ಡೋ ಯು ಬೈ ಡೋ ಕ್ಯೂ ಬೈ ಡೋ ಝೆಡ್ ಪ್ಲಸ್ ಡೋ ಯು ಬೈ ಡೋ ಆರ್ ಬೈ ಡೋ ಝೆಡ್ ಅಲ್ವಾ. ಸೇಮ್ ನೋಡಿ, ಎಲ್ಲ ಸೇಮ್, ಝೆಡ್ ಮಾತ್ರ ಚೇಂಜ್ ಆಗುತ್ತೆ ಇಲ್ಲಿ. ಮೊದಲನೇದು ಒಂದು ನೆನ್ಪಿಟ್ಕೊಂಡ್ರೆ ಎರಡನೇದು ಮೂರನೇದು ಮಾಡ್ಬೋದು. ಈಗ ಡೋ ಯು ಬೈ ಡೋ ಪಿ ನಮಗೆ ಗೊತ್ತಿರಲ್ಲ. ಡೋ ಪಿ ಬೈ ಡೋ ಝೆಡ್ ಏನು ಬಂದಿತ್ತೋ ಈ ಕಡೆ ಅಳಿಸ್ಬಿಟ್ಟೆ. ಡೋ ಪಿ ಬೈ ಡೋ ಝೆಡ್ 0 ಬಂದಿರ್ತದೆ ಅಲ್ವಾ, 0 ಬಂದಿದೆ. ಪ್ಲಸ್ ಡೋ ಯು ಬೈ ಡೋ ಕ್ಯೂ ಗೊತ್ತಿಲ್ಲ. ಡೋ ಕ್ಯೂ ಬೈ ಡೋ ಝೆಡ್ ಅಂದರೆ -1 ಬಂದಿರುತ್ತೆ. ಡೋ ಯು ಬೈ ಡೋ ಆರ್ ಗೊತ್ತಿರಲ್ಲ. ಡೋ ಆರ್ ಬೈ ಡೋ ಝೆಡ್ ಅಂದರೆ 1 ಬಂದಿರುತ್ತೆ. ಈ ಸಿಂಪ್ಲಿಫೈ ಮಾಡಿದ್ರೆ 0 ಆಗುತ್ತೆ. ಮೈನಸ್ ಡೋ ಯು ಬೈ ಡೋ ಕ್ಯೂ ಪ್ಲಸ್ ಡೋ ಯು ಬೈ ಡೋ ಆರ್. ನೋಡಿ, ಈ ಥರ 3 ಟರ್ಮ್ನ ಕಂಡುಹಿಡ್ಕೋಬೇಕು. ನೋಡಿ, ನಮಗೆ ಶೋ ದಟ್ ಇಟ್ ಇಸ್ 0 ಅಂತ ಕೇಳಿದ್ದಾರೆ. ನಾನು ಏನು ಮಾಡಿದೆ, ಈಗ ಡೋ ಯು ಬೈ ಡೋ ಎಕ್ಸ್ ಕಂಡುಹಿಡಿದೆ, ಇಷ್ಟು ಬಂದಿದೆ. ಡೋ ಯು ಬೈ ಡೋ ವೈ ಕಂಡುಹಿಡಿದೆ, ಇಷ್ಟು ಬಂದಿದೆ. ಡೋ ಯು ಬೈ ಡೋ ಝೆಡ್ ಕಂಡುಹಿಡಿದೆ. ಈಗ ನಾನು ನೋಡಿ ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಳ್ತೀನಿ. ಲೆಫ್ಟ್ ಹ್ಯಾಂಡ್ ಸೈಡ್ ಏನು, ಡೋ ಯು ಬೈ ಡೋ ಎಕ್ಸ್ ಪ್ಲಸ್ ಡೋ ಯು ಬೈ ಡೋ ವೈ, ಡೋ ಯು ಬೈ ಡೋ ಝೆಡ್ ಏನು ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಡೋ ಯು ಬೈ ಡೋ ಎಕ್ಸ್ ಏನು ಬಂದಿತ್ತು,
ಡೋ ಯು ಬೈ ಡೋ ಪಿ ಮೈನಸ್ ಡೋ ಯು ಬೈ ಡೋ ಆರ್ ಪ್ಲಸ್ ಡೋ ಯು ಬೈ ಡೋ ವೈ ಏನು ಬಂದಿದೆ, ಮೈನಸ್ ಇದೆ ಅಲ್ವಾ, ಮೈನಸ್ ಇರೋದ್ರಿಂದ ಇಲ್ಲಿ ಮೈನಸ್ ಹಾಕೋಬಹುದು, ಮೈನಸ್ ಡೋ ಯು ಬೈ ಡೋ ಪಿ ಪ್ಲಸ್ ಡೋ ಯು ಬೈ ಡೋ ಕ್ಯೂ. ನೆಕ್ಸ್ಟ್ ಒನ್ಸ್ ಅಗೇನ್ ಇಲ್ಲೂ ಮೈನಸ್ ಇದೆ, ಮೈನಸ್ ಹಾಕೊಳ್ಳಿ, ಡೋ ಯು ಬೈ ಡೋ ಕ್ಯೂ ಪ್ಲಸ್ ಡೋ ಯು ಬೈ ಡೋ ಆರ್. ನೋಡಿ ಈಗ ಎಲ್ಲ ಕ್ಯಾನ್ಸಲ್ ಆಗ್ತವೆ, ಪ್ಲಸ್ ಡೋ ಯು ಬೈ ಡೋ ಪಿ ಮೈನಸ್ ಡೋ ಯು ಬೈ ಡೋ ಪಿ ಮೈನಸ್ ಡೋ ಯು ಬೈ ಡೋ ಆರ್ ಪ್ಲಸ್ ಡೋ ಯು ಬೈ ಡೋ ಆರ್ ಪ್ಲಸ್ ಡೋ ಯು ಬೈ ಡೋ ಕ್ಯೂ ಮೈನಸ್ ಡೋ ಯು ಬೈ ಡೋ ಕ್ಯೂ ಎಲ್ಲ ಕ್ಯಾನ್ಸಲ್ ಆಗಿ ಈಕ್ವಲ್ಸ್ 0 ಬರುತ್ತೆ. ದಟ್ ಈಸ್ ಆರ್ ಎಚ್ ಎಸ್. ನೋಡಿ ತುಂಬ ಸಿಂಪಲ್ ಆಗಿದೆ, ಏನು ಕಷ್ಟ ಇಲ್ಲ, ಈಸಿ ಆಗಿದೆ. 100% ಇವೆರಡರಲ್ಲಿ ಒಂದು ಲೆಕ್ಕ ನಿಮ್ಗೆ ಬಂದೇ ಬರುತ್ತೆ, ಗ್ಯಾರಂಟಿ ಬರುತ್ತೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಸರಿನಾ? ಗೊತ್ತಾಯ್ತು ಅಂದ್ಕೊಂಡಿದ್ದೀನಿ. ಈಗ ಎರಡನೇ ಪ್ರಶ್ನೆಗೆ ಹೋಗೋಣ. ಎಲ್ಲ ಇಂಪಾರ್ಟೆಂಟ್ ಕ್ವಶನ್ ಇದು, ಸರಿ ಇದನ್ನೇ ಪ್ರಾಕ್ಟೀಸ್ ಮಾಡಿ. ನನ್ನ ಪ್ರಕಾರ ಇಷ್ಟು ಮಾಡಿದ್ರೆ ನಿಮಗೆ 15 ನಂಬರ್ ಬರುತ್ತೆ. ನೋಡಿ ಇದೇ ಥರ ಲೆಕ್ಕ, ಸೇಮ್ ಲೆಕ್ಕನೇ, ಆದರೆ ಇಲ್ಲಿ ಸ್ವಲ್ಪ ಪಿ ಕ್ಯೂ ಆರ್ ಬೇರೆ ಕೊಟ್ಟಿದ್ದಾರೆ. ನೋಡಿ ಯು ಇಸ್ ಈಕ್ವಲ್ ಟು ಎಕ್ಸ್ ಬೈ ವೈ, ಯು ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಬೈ ವೈ, ವೈ ಬೈ ಝೆಡ್, ಝೆಡ್ ಬೈ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸ್ವಲ್ಪ ಡಿಫ್ರೆನ್ಶಿಯೇಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಈಗ ಫಸ್ಟ್ ಕೆಲಸ ಏನಪ್ಪ ಅಂತಂದರೆ, ಫಸ್ಟ್ ಟರ್ಮ್ಗೆ ಪಿ ಅಂತ ಬರ್ಕೊತೀವಿ, ಎರಡನೇ ಟರ್ಮ್ಗೆ ಕ್ಯೂ ಅಂತ ಬರ್ಕೊತೀವಿ, ಮೂರನೇದಕ್ಕೆ ಆರ್ ಅಂತ ಬರ್ಕೊತೀವಿ. ಆಯ್ತಾ? ಈಗ ಇವು ಮೂರಕ್ಕೂ ಏನು ಅಂತಂದರೆ ಸೇಮ್. ಫಸ್ಟು ಡೋ ಪಿ ಬೈ ಡೋ ಎಕ್ಸ್. ನೋಡಿ ಡೋ ಪಿ ಬೈ ಡೋ ಎಕ್ಸ್ ಕಂಡುಹಿಡಿಬೇಕಂದ್ರೆ, ನೋಡಿ ಎಕ್ಸ್ ಇದ್ರೆ 1 ಹಾಕೊಳ್ಳಿ ಅಂತ ಹೇಳಿದೆ ಅಲ್ವಾ, ವೈ ಇದ್ರೆ 0 ಹಾಕೊಳ್ಳಿ, ಝೆಡ್ ಇದ್ರೆ 0 ಹಾಕೊಳ್ಳಿ ಅಂದೆ. ಅಲ್ಲಿ ಹಿಂದೆ ಪ್ರಾಬ್ಲಮ್ ಅಲ್ಲಿ ಏನಾಗಿತ್ತು ಅಂದ್ರೆ ಎಲ್ಲ ಸಪ್ರೇಟ್ ಆಗಿದೆ. ನೋಡಿ ಎಕ್ಸ್ ಬೇರೆ ಇದೆ, ವೈ ಬೇರೆ ಇದೆ, ಮೈನಸ್ ಇದೆ ಅಲ್ವಾ, ಅವಾಗ ಬೇರೆ. ಈಗ ಎಕ್ಸ್ ಬೈ ವೈ ಅಂದ್ರೆ ಎಕ್ಸ್ ವೈ ಜೊತೆನಲ್ಲೇ ಇದೆ ಅಂತ. ಅವಾಗ ಏನ್ ಮಾಡ್ಬೇಕಂದ್ರೆ, ನೋಡಿ ಎಕ್ಸ್ಗೆ 1 ಹಾಕೊಳ್ಳಿ, ವೈನ ಹಂಗೆ ಬರೀರಿ, 1 ಬೈ ವೈ ಆಗುತ್ತೆ. ಅದೇ ಡೋ ಪಿ ಬೈ ಡೋ ವೈ ಮಾಡುವಾಗ, ಡೋ ಪಿ ಬೈ ಡೋ ವೈ ಮಾಡುವಾಗ ನೋಡಿ ಎಕ್ಸನ್ನ ಹಂಗೆ ಬರೀಬೇಕು, ವೈಗೆ 1 ಅಂತ ಬರೆಯೋಕ್ಕಾಗಲ್ಲ. ಯಾಕಂದ್ರೆ ಇಲ್ಲಿ 1 ಬೈ ವೈ ಅಂತ ಇದೆ. ವೈ ಏನಾದ್ರೂ ನ್ಯೂಮರೇಟರ್ ಇದ್ರೆ 1 ಅಂತ ಬರಿಬೋದಿತ್ತು. ಇದು ಡಿನಾಮಿನೇಟರ್ ವೈ ಇರೋದ್ರಿಂದ ನೀವೇನ್ ಮಾಡ್ಬೇಕು, ಇದೊಂಚೂರು ನೆನ್ಪಿಟ್ಕೊಳ್ಳಿ, -1 ಬೈ ವೈ ಸ್ಕ್ವೇರ್ ಅಂತ ಬರೀಬೇಕು. ಆಯ್ತಾ? ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಎಕ್ಸ್ ಮಾಡುವಾಗ ಎಕ್ಸ್ಗೆ 1 ಹಾಕಿ ವೈ ಹಂಗೆ ಬರೀರಿ, ಯಾಕಂದ್ರೆ ವೈ ಡಿನಾಮಿನೇಟರ್ ಇದೆ, ಏನು ತೊಂದರೆ ಇಲ್ಲ. ವೈ ಮಾಡುವಾಗ ಏನ್ ಮಾಡಿ, ಎಕ್ಸ್ ಹಂಗೆ ಬರೀರಿ, ವೈಗೆ 1 ಅಂತ ಬರೆಯೋಕ್ಕಾಗಲ್ಲ, ಯಾಕಂದ್ರೆ ವೈ ಡಿನಾಮಿನೇಟರ್ ಇದೆ. ನ್ಯೂಮರೇಟರ್ ಇದ್ದಿದ್ರೆ 1 ಬರಿಬೋದಿತ್ತು. ಡಿನಾಮಿನೇಟರ್ ಇರೋದ್ರಿಂದ, ಡಿನಾಮಿನೇಟರ್ ಇರೋದನ್ನ ನಾವು ಡಿಫ್ರೆನ್ಶಿಯೇಟ್ ಮಾಡ್ಬೇಕಂದ್ರೆ -1 ಬೈ ವೈ ಸ್ಕ್ವೇರ್ ಮಾಡಬೇಕು, ನೆನ್ಪಿಟ್ಕೊಳ್ಳಿ. ಅವಾಗ ಇದೇನಾಗುತ್ತೆ, -x ಬೈ ವೈ ಸ್ಕ್ವೇರ್ ಆಗುತ್ತೆ. ಇದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಏನಿಲ್ಲ, ಸುಮ್ ಗಟ್ ಮಾಡ್ಕೊಳ್ಳಿ. ಗೊತ್ತೇ ಆಗಿಲ್ಲ ಅಂತಂದ್ರೆ ಗಟ್ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ, ಏನಿಲ್ಲ. ಅದೇ ತರ ಡೋ ಪಿ ಬೈ ಡೋ ಝೆಡ್ ಮಾಡಿದ್ರೆ ನೋಡಿ ಝೆಡ್ ಟರ್ಮ್ ಇಲ್ವೇ ಇಲ್ಲ, ಇಲ್ಲಿ ಎಕ್ಸ್ ಮತ್ತೆ ವೈ ಇದೆ, 0 ಆಗ್ಬಿಡುತ್ತೆ. ಆಯ್ತಾ? ನೋಡಿ ಎಲ್ಲದರಲ್ಲೂ ಒಂದೊಂದು 0 ಬಂದೇ ಬರುತ್ತೆ. ಆಯ್ತಾ? 3 ಕಂಡಿಡಿತೀವಲ್ಲ, 3ರಲ್ಲಿ 1 0 ಬರುತ್ತೆ. ಈಗ ಡೋ ಕ್ಯೂ ಬೈ ಡೋ ಎಕ್ಸ್ ಮಾಡೋಣ. ಇದಕ್ಕೆ ಡೋ ಕ್ಯೂ ಬೈ ಡೋ ಎಕ್ಸ್ ಅಂದ್ರೆ ಎಕ್ಸ್ ಇಲ್ಲ, 0 ಆಗುತ್ತೆ. ಡೋ ಕ್ಯೂ ಬೈ ಡೋ ವೈ ಮಾಡೋಣ. ನೋಡಿ ವೈ ಮೇಲಿದೆ, ಝೆಡ್ ಹಂಗೆ ಬರೀಬೇಕು, ಝೆಡ್ಗೆ 0 ಬರೆಯಂಗಿಲ್ಲ, ಜೊತೆಗಿರೋದ್ರಿಂದ ಇಂಟು ಅಥವಾ ಡಿವೈಡ್ ಇದ್ದಾಗ ಹಂಗೆ ಬರೀಬೇಕು. ಸಪ್ರೇಟ್ ಆಗಿ ಪ್ಲಸ್ ಮೈನಸ್ ಇದ್ರೆ 0 ಬರೀಬಹುದು. ಈಗ ಇದೇನಾಗುತ್ತೆ, 1 ಬೈ ಝೆಡ್. ಅದೇ ತರ ಡೋ ಕ್ಯೂ ಬೈ ಡೋ ಝೆಡ್ ಮಾಡಿದ್ರೆ ವೈ ಹಂಗೆ ಬರೀಬೇಕು, ಝೆಡ್ ಡಿನಾಮಿನೇಟರ್ ಇರೋದ್ರಿಂದ ನೋಡಿ ಡಿನಾಮಿನೇಟರ್ ಇದೆ ಝೆಡ್, -1 ಬೈ ಝೆಡ್ ಸ್ಕ್ವೇರ್ ಆಗುತ್ತೆ. ಇದೊಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿ, -y ಬೈ ಝೆಡ್ ಸ್ಕ್ವೇರ್. ಅದೇ ತರ ಇಲ್ಲಿಗೆ ಬರೋಣ, ಡೋ ಆರ್ ಬೈ ಡೋ ಎಕ್ಸ್. ನೋಡಿ ಎಕ್ಸ್ ಝೆಡ್ ಹಂಗೆ ಬರೀಬೇಕು, ಎಕ್ಸ್ ಡಿನಾಮಿನೇಟರ್ ಇರೋದ್ರಿಂದ -1 ಬೈ ಎಕ್ಸ್ ಸ್ಕ್ವೇರ್, -z ಬೈ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಆಯ್ತಾ? ನೆಕ್ಸ್ಟ್ ಡೋ ಆರ್ ಬೈ ಡೋ ವೈ. ನೋಡಿ ವೈ ಟರ್ಮ್ ಇಲ್ಲ, ಝೆಡ್ ಇದೆ, ಎಕ್ಸ್ ಇದೆ, 0. ಡೋ ಆರ್ ಬೈ ಡೋ ವೈ, ಡೋ ಝೆಡ್ ಮಾಡುವಾಗ ನೋಡಿ ಝೆಡ್ ಮೇಲಿದೆ, ನ್ಯೂಮರೇಟರ್ ಇದ್ರೆ 1 ಆಗುತ್ತೆ, ಎಕ್ಸ್ ಹಂಗೆ ಬರೀಬೇಕು, 1 ಬೈ ಎಕ್ಸ್ ಆಗುತ್ತೆ. ಸರಿನಾ? ನೋಡಿ ಇದನ್ನ ಸ್ವಲ್ಪ ಡಿಫರೆನ್ಶಿಯೇಟ್ ಮಾಡೋದು ಸ್ವಲ್ಪ ಕಲ್ತ್ಕೋಬೇಕು ನೀವು. ಆಯ್ತಾ? ನೋಡಿ ಡೋ ಪಿ ಬೈ ಡೋ ಎಕ್ಸ್ ಮಾಡಿದಾಗ ಎಕ್ಸ್ಗೆ 1 ಹಾಕಬೇಕು, ನ್ಯೂಮರೇಟರ್ನಲ್ಲಿ ಇದ್ರೆ 1 ಹಾಕೊಳ್ಳಿ, ಡಿನಾಮಿನೇಟರ್ ಇದ್ರೆ -1 ಬೈ ವೈ ಸ್ಕ್ವೇರ್, ಆ ವೈನ ಮಾಡುವಾಗ. ಆಯ್ತಾ? ನೋಡಿ ಡೋ ಪಿ ಬೈ ಡೋ ವೈ ಅಂದ್ರೆ ಎಕ್ಸ್ ಇಂಟು -1 ಬೈ ವೈ ಸ್ಕ್ವೇರ್ -x ಬೈ ವೈ ಸ್ಕ್ವೇರ್ ಆಗುತ್ತೆ.
ಡೋ ಪಿ ಬೈ ಡೋ ಝೆಡ್ ಅಂದರೆ ಝೆಡ್ ಇಲ್ವೇ ಇಲ್ಲ, 0 ಆಗುತ್ತೆ. ನೋಡಿ ಇದೇ ಥರ ನೋಡಿ, ಇಲ್ಲಿ ಇದೊಂದು, ಇದರಲ್ಲಿ ಇದೊಂದು, ಮತ್ತು ಇದರಲ್ಲಿ ಇದೊಂದು, ಈ 3 ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಳ್ಳಿ. ಇದೇ ಲೆಕ್ಕನೇ ಬರೋದು ಆಯ್ತಾ, ಬೇರೆ ಲೆಕ್ಕ 100% ಬರಲ್ಲ. ಇವೆರಡರಲ್ಲಿ ನಾನು ಗ್ಯಾರಂಟಿ ನಿಮ್ಗೆ ಅಶ್ಯೂರೆನ್ಸ್ ಕೊಡ್ತೀನಿ, 100% ಇವೆರಡರಲ್ಲಿ ಒಂದು ಲೆಕ್ಕ ಎಕ್ಸಾಮ್ಗೆ ಬರಲೇಬೇಕು, 100% ಬರುತ್ತೆ. ನೀವು ಕರೆಕ್ಟಾಗಿ ಕಲ್ತ್ಕೊಬಿಡಿ ಹೆಂಗೆ ಮಾಡೋದು ಅಂತ ಆಯ್ತಾ. ಇದನ್ನೇ ಪ್ರಾಕ್ಟೀಸ್ ಮಾಡಿಬಿಟ್ರೆ ಆಯ್ತು. ಈಗ ಏನಂತಂದ್ರೆ ಈ 3ನ ಕಂಡುಹಿಡ್ಕೋಬೇಕು. ಫಸ್ಟ್ ಎಕ್ಸ್ ಇರಲಿ ಬಿಡಿ, ಡೋ ಯು ಬೈ ಡೋ ಎಕ್ಸ್ ಏನು, ಡೋ ಯು ಬೈ ಡೋ ವೈ ಏನು, ಡೋ ಯು ಬೈ ಡೋ ಝೆಡ್ ಏನು ಅಂತ ಇದನ್ನ ಹೇಳ್ಕೊಟ್ಟೆ ನಿಮಗೆ. ಏನು ಡೋ ಯು ಬೈ ಡೋ ಎಕ್ಸ್ ಮಾಡ್ಬೇಕಂದ್ರೆ ಫಾರ್ಮುಲಾ ಡೋ ಯು ಬೈ ಡೋ ಪಿ ಬೈ ಡೋ ಎಕ್ಸ್, ಡೋ ಯು ಬೈ ಡೋ ಕ್ಯೂ ಬೈ ಡೋ ಎಕ್ಸ್, ಡೋ ಯು ಬೈ ಡೋ ಆರ್ ಬೈ ಡೋ ಎಕ್ಸ್. ವ್ಯಾಲ್ಯೂಸ್ ಹಾಕೋಣ. ಡೋ ಯು ಬೈ ಡೋ ಪಿ ಏನು ಬಂತು, ಇದು ಗೊತ್ತಿಲ್ಲ, ಇದು ಗೊತ್ತಿರಲ್ಲ, ಇದು ಯಾವಾಗಲೂ ಇದು ಗೊತ್ತಿರ್ತದೆ. ಡೋ ಪಿ ಬೈ ಡೋ ಎಕ್ಸ್ ಅಂದರೆ 1/y ಬಂದಿದೆ, ಪ್ಲಸ್ ಡೋ ಯು ಬೈ ಡೋ ಕ್ಯೂ ಗೊತ್ತಿರಲ್ಲ, ಡೋ ಕ್ಯೂ ಬೈ ಡೋ ಎಕ್ಸ್ 0 ಬಂದಿದೆ, ಪ್ಲಸ್ ಡೋ ಯು ಬೈ ಡೋ ಆರ್ ಗೊತ್ತಿರಲ್ಲ, ಡೋ ಆರ್ ಬೈ ಡೋ ಎಕ್ಸ್ ಮೈನಸ್ ಝಡ್ ಬೈ ಎಕ್ಸ್ ಸ್ಕ್ವೇರ್ ಬಂದಿರ್ತದೆ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 1/y ಡೋ ಯು ಬೈ ಡೋ ಪಿ, y 0 ಬಂದಿದೆ ಬಿಟ್ಬಿಡೋಣ, ಮೈನಸ್ ಝಡ್ ಬೈ ಎಕ್ಸ್ ಸ್ಕ್ವೇರ್ ಡೋ ಯು ಬೈ ಡೋ ಆರ್ ಆಗುತ್ತೆ ಆಯ್ತಾ. ನೋಡಿ ಇದು ಡೋ ಯು ಬೈ ಡೋ ಎಕ್ಸ್. ಇದೇ ಥರ ಡೋ ಯು ಬೈ ಡೋ ವೈ ಮಾಡೋಣ. ಡೋ ಯು ಬೈ ಡೋ ವೈಗೆ ಡೋ ಯು ಬೈ ಡೋ ಪಿ ಬೈ ಡೋ ವೈ, ಡೋ ಯು ಬೈ ಡೋ ಕ್ಯೂ ಬೈ ಡೋ ವೈ, ಪ್ಲಸ್ ಡೋ ಯು ಬೈ ಡೋ ಆರ್ ಬೈ ಡೋ ವೈ. ಈಗ ಡೋ ಯು ಬೈ ಡೋ ಪಿ ಗೊತ್ತಿಲ್ಲ, ಇದು ಗೊತ್ತಿರಲ್ಲ, ಇಂಟು ಡೋ ಪಿ ಬೈ ಡೋ ವೈ ಗೊತ್ತಿರ್ತದೆ. ಡೋ ಪಿ ಬೈ ಡೋ ವೈ ಅಂದರೆ ಮೈನಸ್ ಎಕ್ಸ್ ಬೈ ವೈ ಸ್ಕ್ವೇರ್, ಪ್ಲಸ್ ಡೋ ಯು ಬೈ ಡೋ ಕ್ಯೂ ಗೊತ್ತಿರಲ್ಲ, ಡೋ ಕ್ಯೂ ಬೈ ಡೋ ವೈ. ನೋಡಿ ಡೋ ಕ್ಯೂ ಬೈ ಡೋ ವೈ ಅಂದರೆ 1/z, ಪ್ಲಸ್ ಡೋ ಯು ಬೈ ಡೋ ಆರ್ ಇಂಟು ಡೋ ಆರ್ ಬೈ ಡೋ ವೈ. ನೋಡಿ ಡೋ ಆರ್ ಬೈ ಡೋ ವೈ ಅಂದರೆ 0. ಈಗ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಮೈನಸ್ ಎಕ್ಸ್ ಬೈ ವೈ ಸ್ಕ್ವೇರ್ ಡೋ ಯು ಬೈ ಡೋ ಪಿ ಪ್ಲಸ್ 1/z ಡೋ ಯು ಬೈ ಡೋ ಕ್ಯೂ ಇದು 0 ಆಗುತ್ತೆ. ಅದೇನು ಬರ್ಕೊಳ್ಳೋದು ಬೇಡ. ಅದೇ ಥರ ಇವಾಗ ಇನ್ನೊಂದಿದೆಯಲ್ಲ, ಇನ್ನೊಂದು ಟರ್ಮ್ ಕಂಡುಹಿಡಿಬೇಕು. ಇನ್ನೊಂದು ಟರ್ಮ್ ಏನಂದರೆ ಡೋ ಯು ಬೈ ಡೋ ಝೆಡ್. ನೋಡಿ ಡೋ ಯು ಬೈ ಡೋ ಝೆಡ್ಗೆ ಫಾರ್ಮುಲಾ ಏನು, ಡೋ ಯು ಬೈ ಡೋ ಪಿ ಇಂಟು ಡೋ ಪಿ ಬೈ ಡೋ ಝೆಡ್, ಪ್ಲಸ್ ಡೋ ಯು ಬೈ ಡೋ ಕ್ಯೂ ಬೈ ಡೋ ಝೆಡ್, ಪ್ಲಸ್ ಡೋ ಯು ಬೈ ಡೋ ಆರ್ ಬೈ ಡೋ ಝೆಡ್. ಇವಾಗ ಡೋ ಯು ಬೈ ಡೋ ಪಿ ಗೊತ್ತಿಲ್ಲ, ಡೋ ಪಿ ಬೈ ಡೋ ಝೆಡ್, ಡೋ ಪಿ ಬೈ ಡೋ ಝೆಡ್ ಅಂದರೆ 0 ಬಂದಿರ್ತದೆ. ಡೋ ಯು ಬೈ ಡೋ ಕ್ಯೂ ಇಂಟು ಡೋ ಕ್ಯೂ ಬೈ ಡೋ ಝೆಡ್ ಅಂತಂದರೆ ಮೈನಸ್ ವೈ ಬೈ ಝೆಡ್ ಸ್ಕ್ವೇರ್ ಬಂದಿರ್ತದೆ, ಪ್ಲಸ್ ಡೋ ಯು ಬೈ ಡೋ ಆರ್ ಇಂಟು ಡೋ ಆರ್ ಬೈ ಡೋ ಝೆಡ್ ಅಂದರೆ 1/x ಬಂದಿರುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 0 ಹೊರಟೋಗ್ಬಿಡ್ತದೆ, ಮೈನಸ್ ವೈ ಬೈ ಝೆಡ್ ಸ್ಕ್ವೇರ್ ಡೋ ಯು ಬೈ ಡೋ ಕ್ಯೂ ಪ್ಲಸ್ 1/x ಡೋ ಯು ಬೈ ಡೋ ಆರ್ ಬರುತ್ತೆ ಆಯಿತಾ. ನೋಡಿ ಈಗ ನಾವು 3 ಕಂಡಿಡಿದ್ವಿ. ಏನು, ಡೋ ಯು ಬೈ ಡೋ ಎಕ್ಸ್, ಡೋ ಯು ಬೈ ಡೋ ವೈ, ಡೋ ಯು ಬೈ ಡೋ ವೈ, ಇದು ಡೋ ಯು ಬೈ ಡೋ ವೈ, ಮತ್ತು ಡೋ ಯು ಬೈ ಡೋ ಝೆಡ್ ಇಲ್ಲಿದೆ. ಇವಾಗ ಏನು ಪ್ರೂವ್ ಮಾಡ್ಬೇಕು ತಗೊಳ್ಳೋಣ ಆಯಿತಾ. ಅದು ತಗೊಂಡು ಸಿಂಪ್ಲಿಫೈ ಮಾಡಿದ್ರೆ 0 ಬರುತ್ತೆ. ನೋಡಿ ಲೆಫ್ಟ್ ಹ್ಯಾಂಡ್ ಸೈಡ್ ಏನು ಕೊಟ್ಟಿದ್ದಾರೆ ಬರ್ಕೊಳ್ಳೋಣ. ಲೆಫ್ಟ್ ಹ್ಯಾಂಡ್ ಸೈಡ್ ಎಕ್ಸ್ ಇಂಟು ಡೋ ಯು ಬೈ ಡೋ ಎಕ್ಸ್, ವೈ ಇಂಟು ಡೋ ಯು ಬೈ ಡೋ ವೈ, ಝೆಡ್ ಇಂಟು ಡೋ ಯು ಬೈ ಡೋ ಝೆಡ್ ಈಕ್ವಲ್ 0 ಅಂತ ತೋರಿಸ್ಬೇಕು. ಎಕ್ಸ್ ಹಂಗೆ ಬರ್ಕೊಳ್ಳಿ. ಈಗ ಡೋ ಯು ಬೈ ಡೋ ಎಕ್ಸ್ ಅಂದರೆ ಏನು ಬಂದೈತೆ ಬರೆಯೋಣ. ನೋಡಿ 1/y ಬ್ರ್ಯಾಕೆಟ್ ಹಾಕೋಬೇಕು, ಯಾಕಂದರೆ 2 ಟರ್ಮ್ ಇದೆ, ಮೈನಸ್ ಝಡ್ ಬೈ ಎಕ್ಸ್ ಸ್ಕ್ವೇರ್ ಡೋ ಯು ಬೈ ಡೋ ಆರ್ ಪ್ಲಸ್ ವೈ ಇಂಟು ಇದನ್ನು ಬರ್ಕೊಳ್ಳೋಣ,
minus x by y square dou u by dou p plus 1 by z dou u by dou q plus z into ನೋಡಿ dou u by dou z ಇಲ್ಲಿ ಬಂದಿದೆ minus y by z square dou u by dou q plus 1 by x dou u by dou r ಅಲ್ವಾ. ನೋಡಿ ಎಲ್ಲ ಬರ್ಕೊಂಡಿದ್ದೀನಿ. ಈಗ ಸಿಂಪ್ಲಿಫೈ ಮಾಡಿ 0 ಅಂತ ಬರ್ಸೋದಷ್ಟೇ. ನೋಡಿ ಸ್ವಲ್ಪ ದೊಡ್ಡದಿರ್ಬೋದು, ಕಷ್ಟ ಇಲ್ಲ. ದೊಡ್ಡದು ಅಂದ್ಬಿಟ್ಟು ಬಿಟ್ಬಿಡ್ಬೇಡಿ. 100% ಇವೆರಡನ್ನ ಹೆಂಗಾದ್ರೂ ಮಾಡಿ ಕಲೀರಿ, ಗ್ಯಾರಂಟಿ ಪಾಸ್ ಆಯ್ತೀರಾ. ಗೊತ್ತಾಯ್ತಾ? ಈಗ ನೋಡಿ ಇದನ್ನ ಮಲ್ಟಿಪ್ಲೈ ಮಾಡೋಣ. ಎಕ್ಸ್ ಇಂಟು 1 by y ಅಂದರೆ ಎಕ್ಸ್ ಬೈ ವೈ ಡೋ ಯು ಬೈ ಡೋ ಪಿ ಬರುತ್ತೆ, ಮೈನಸ್ ಎಕ್ಸ್ ಇಂಟು ಝೆಡ್ ಬೈ ಎಕ್ಸ್ ಸ್ಕ್ವೇರ್ ಡೋ ಯು ಬೈ ಡೋ ಆರ್ ಬರುತ್ತೆ. ಇದು ಪ್ಲಸ್ ಇಂಟು ಮೈನಸ್ ಮೈನಸ್ ವೈ ಇಂಟು ಎಕ್ಸ್ ಬೈ ವೈ ಸ್ಕ್ವೇರ್ ಡೋ ಯು ಬೈ ಡೋ ಪಿ ಪ್ಲಸ್ ವೈ ಇಂದ ಮಲ್ಟಿಪ್ಲೈ ಮಾಡಿದ್ರೆ ವೈ ಬೈ ಝೆಡ್ ಡೋ ಯು ಬೈ ಡೋ ಕ್ಯೂ. ಇದು ಮೈನಸ್ ಆಗುತ್ತೆ, ಮೈನಸ್ ಝೆಡ್ ಇಂಟು ವೈ ಬೈ ಝೆಡ್ ಸ್ಕ್ವೇರ್ ಡೋ ಯು ಬೈ ಡೋ ಕ್ಯೂ ಪ್ಲಸ್ ಝೆಡ್ ಬೈ ಎಕ್ಸ್ ಡೋ ಯು ಬೈ ಡೋ ಆರ್ ಬರುತ್ತೆ. ಈಗ ಇಲ್ಲಿ 1x ನೋಡಿ, 1x ಕ್ಯಾನ್ಸಲ್ ಆಗುತ್ತೆ, 1y ಕ್ಯಾನ್ಸಲ್ ಆಗುತ್ತೆ, 1z ಕ್ಯಾನ್ಸಲ್ ಆಗುತ್ತೆ. ಈಗ ಏನು ಉಳಿತು ಅಂತಂದ್ರೆ ನೋಡಿ ಎಕ್ಸ್ ಬೈ ವೈ ಡೋ ಯು ಬೈ ಡೋ ಪಿ ಮೈನಸ್ ಎಕ್ಸ್ ಬೈ ವೈ ಬರ್ದ್ಬಿಡ್ತೀನಿ ತಡ್ರಿ ಏನು ಉಳಿತು ಅಂತ. ಎಕ್ಸ್ ಬೈ ವೈ ಡೋ ಯು ಬೈ ಡೋ ಪಿ ಮೈನಸ್ ಝೆಡ್ ಬೈ ಎಕ್ಸ್ ಡೋ ಯು ಬೈ ಡೋ ಆರ್ ಮೈನಸ್ ಎಕ್ಸ್ ಬೈ ವೈ ಡೋ ಯು ಬೈ ಡೋ ಪಿ plus y by z dou u by dou q minus y by z dou u by dou q plus z by x dou u by dou r. ಈಗ ನೋಡಿ x by y dou u by dou p minus x by y dou u by dou p minus z by x dou u by dou r plus z by x dou u by dou r y by z dou u by dou q minus ಎಲ್ಲ ಕ್ಯಾನ್ಸಲ್ ಆಗಿ ಈಕ್ವಲ್ 0 ಈಕ್ವಲ್ಸ್ ಆರ್ ಎಚ್ ಎಸ್. ನೋಡಿ ಈ ಥರ ಏನು ಕಷ್ಟ ಇಲ್ಲ, ಈಸಿ ಇದೆ, ಆರಾಮಾಗಿ ನೀವು ಕಲ್ತ್ಕೋಬೋದು. ಆಯ್ತಾ? ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಮೂರನೇದು ನೋಡಿ, ತುಂಬ ಈಸಿ ಇದೆ. ವಿಡಿಯೋನ ಪೂರ್ತಿ ನೋಡಿ, ಗ್ಯಾರಂಟಿ ಯೂಸ್ ಆಗುತ್ತೆ, ಗ್ಯಾರಂಟಿ ಪಾಸ್ ಆಗ್ತೀರಾ. ಗೊತ್ತಾಯ್ತಾ? ಈಗ ನೆಕ್ಸ್ಟ್ ಕ್ವಶನ್ ಬರೋಣ. ಇದು ಈಸಿ ಇದೆ. ಯು ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ 3xy ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಇ ಟು ದಿ ಪವರ್ ಎಕ್ಸ್ ಕಾಸ್ ವೈ ಪ್ಲಸ್ 1. ಸೊ ದಟ್ ಅಂದ್ಬಿಟ್ಟು ಇದು ಕೊಟ್ಟಿದ್ದಾರೆ ಅಲ್ವಾ, ಡೋ ಸ್ಕ್ವೇರ್ ಯು ಬೈ ಡೋ ಎಕ್ಸ್ ಸ್ಕ್ವೇರ್ ಪ್ಲಸ್ ಡೋ ಸ್ಕ್ವೇರ್ ಯು ಬೈ ಡೋ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 0 ಅಂತ. ನೋಡಿ ಫಸ್ಟ್ ಏನು ಮಾಡಿ ಡೋ ಯು ಬೈ ಡೋ ಎಕ್ಸ್ ಕಂಡಿಡಿಯೋಣ. ನೋಡಿ ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡುವಾಗ ನೆನ್ಪಿಟ್ಕೊಳ್ಳಿ, ಎಕ್ಸ್ ಇದ್ರೆ 1 ಬರುತ್ತೆ, ಆಯ್ತಾ. ಎಕ್ಸ್ ಸ್ಕ್ವೇರ್ ಇದ್ರೆ 2x ಬರುತ್ತೆ, ಎಕ್ಸ್ ಕ್ಯೂಬ್ ಇದ್ರೆ 3x ಸ್ಕ್ವೇರ್ ಬರುತ್ತೆ, ಆಯ್ತಾ. ಇ ಟು ದಿ ಪವರ್ ಎಕ್ಸ್ ಇದ್ರೆ ಇ ಟು ದಿ ಪವರ್ ಎಕ್ಸ್ ಬರುತ್ತೆ. ನೆನ್ಪಿಟ್ಕೊಳ್ಳಿ, ಬರೀ ನಂಬರ್ ಇದ್ರೆ 1 ಇದ್ರೆ 0 ಆಗುತ್ತೆ. ಇದು ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡುವಾಗ. ಈಗ ಇಲ್ಲಿ ಎಕ್ಸ್ ಕ್ಯೂಬ್ ಇದೆ, ಎಕ್ಸ್ ಕ್ಯೂಬ್ ಇದ್ರೆ 3x ಸ್ಕ್ವೇರ್ ಆಗುತ್ತೆ ಮೈನಸ್, ಆಮೇಲೆ ಬೇರೆದು ಕಾನ್ಸ್ಟೆಂಟ್. ಈಗ ನೋಡಿ 3 ಮತ್ತೆ ವೈ ಸ್ಕ್ವೇರ್ ಕಾನ್ಸ್ಟೆಂಟ್ ಆಗಿಬಿಡ್ತದೆ, ಎಕ್ಸ್ ಮಾತ್ರ ಮಾಡಬೇಕು. ನೋಡಿ 3 ಇಂಟು ಎಕ್ಸ್ಗೆ 1 ಹಾಕಬೇಕು, ವೈ ಸ್ಕ್ವೇರ್ ಹಂಗೆ ಬರೀಬೇಕು. ಯಾಕಂದ್ರೆ ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡ್ತಾ ಇದೀವಲ್ವಾ, ವೈ ಸ್ಕ್ವೇರು ಮತ್ತೆ 3 ಹಂಗೆ ಬರೀಬೇಕು. ಪ್ಲಸ್ ಇಲ್ಲಿ ಎಕ್ಸ್ ಇದೆ ಅಲ್ವಾ, ಎಕ್ಸ್ಗೆ 1 ಹಾಕಬೇಕು. ಇ ಟು ದಿ ಪವರ್ ಎಕ್ಸ್ ಅಂದ್ರೆ ಇ ಟು ದಿ ಪವರ್ ಎಕ್ಸ್ ಏನೆ, ಕಾಸ್ ವೈ ಹಂಗೆ ಬರೀಬೇಕು, ಕಾನ್ಸ್ಟೆಂಟ್ ಆಗ್ಬಿಡುತ್ತೆ. 1 ಅಂದ್ರೆ 0 ಆಗ್ಬಿಡುತ್ತೆ. ನೋಡಿ ಈಗ ನಾನು ಏನ್ ಕಂಡಿಡಿದೆ ಅಂದ್ರೆ ಡೋ ಯು ಬೈ ಡೋ ಎಕ್ಸ್, ಇದು ಸ್ವಲ್ಪ ಸಿಂಪ್ಲಿಫೈ ಮಾಡ್ಬಿಡೋಣ. 3x ಸ್ಕ್ವೇರ್ ಮೈನಸ್ 3y ಸ್ಕ್ವೇರ್ ಪ್ಲಸ್ 1 ಪ್ಲಸ್ ಇ ಟು ದಿ ಪವರ್ ಎಕ್ಸ್ ಕಾಸ್ ವೈ. ಈಗ ನಮಗೆ ಡೋ ಯು ಬೈ ಡೋ ಎಕ್ಸ್ ಬಂದಿದೆ, ಆಯ್ತಾ. ಈಗ ಇದನ್ನ ಇನ್ನೊಂದ್ಸಲಿ ಡಿಫ್ರೆನ್ಶಿಯೇಟ್ ಮಾಡಬೇಕು, ಯಾಕಂದ್ರೆ ನಮಗೆ ಶೋ ದಟ್ ಅಂದ್ಬಿಟ್ಟು ಡೋ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಇದನ್ನ ಇನ್ನೊಂದ್ಸಲಿ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಡೋ ಸ್ಕ್ವೇರ್ ಯು ಬೈ ಡೋ ಎಕ್ಸ್ ಸ್ಕ್ವೇರ್ ಅಂತ ಬರೀತೀವಿ. ಡೋ ಯು ಬೈ ಡೋ ಎಕ್ಸ್ ನ ಇನ್ನೊಂದ್ಸಲಿ ಡಿಫ್ರೆನ್ಶಿಯೇಟ್ ಮಾಡಿದ್ರೆ, ಪಾರ್ಷಿಯಲ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಡೋ ಸ್ಕ್ವೇರ್ ಯು ಬೈ ಡೋ ಎಕ್ಸ್ ಸ್ಕ್ವೇರ್ ಅಂತ ಬರೀತೀವಿ. ಈಗ ಇನ್ನೊಂದ್ಸಲಿ ಡಿಫ್ರೆನ್ಶಿಯೇಟ್ ಮಾಡುವಾಗ 3 ಹೆಂಗೆ ಬರೀಬೇಕು ನೋಡಿ, ಎಕ್ಸ್ ಸ್ಕ್ವೇರ್ ಇದ್ರೆ ಏನ್ ಬರೀಬೇಕು ಅಂದ್ರೆ 2x ಬರೀರಿ. ಮೈನಸ್ ನೋಡಿ ಇಲ್ಲಿ ಎಕ್ಸ್ ಟರ್ಮ್ ಇಲ್ವೇ ಇಲ್ಲ,
ಎಕ್ಸ್ ಟರ್ಮ್ ಇಲ್ವೇ ಇಲ್ಲ ಅಂದ್ರೆ ದಿಸ್ ಬಿಕಮ್ಸ್ ಕಾನ್ಸ್ಟೆಂಟ್, ಓಲ್ ಟರ್ಮ್ ಬಿಕಮ್ಸ್ ಕಾನ್ಸ್ಟೆಂಟ್. ನೋಡಿ 3 ಮತ್ತೆ y ಸ್ಕ್ವೇರ್ ಎರಡು ಸೇರಿ ಕಾನ್ಸ್ಟೆಂಟ್ ಆಗ್ಬಿಡ್ತದೆ. 0 ಪ್ಲಸ್ 1 ಅಂದ್ರೆ 0 ಪ್ಲಸ್ ಅಲ್ವಾ, ಇದು ಕಾನ್ಸ್ಟೆಂಟ್ ಆಗುತ್ತೆ. ಈಗ ಇಲ್ಲಿ ಇ ಟು ದಿ ಪವರ್ ಎಕ್ಸ್ ಗೆ ಇ ಟು ದಿ ಪವರ್ ಎಕ್ಸ್ ಹಂಗೆ ಬರೀಬೇಕು, ಕಾಸ್ ವೈ ಹಂಗೆ ಬರೀಬೇಕು. ಇ ಟು ದಿ ಪವರ್ ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಇ ಟು ದಿ ಪವರ್ ಎಕ್ಸ್ ಬರುತ್ತೆ. ಕಾಸ್ ವೈ ಕಾನ್ಸ್ಟೆಂಟ್ ಆಗುತ್ತೆ, ಮಲ್ಟಿಪ್ಲಿಕೇಶನ್ ಆಗಿದೆ ಅಲ್ವಾ, ಅದನ್ನ ಹಂಗೆ ಬರೀಬೇಕು. ಈಗ ಫೈನಲ್ ಆಗಿ ಡೋ ಯು ಬೈ ಡೋ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ, 6x ಪ್ಲಸ್ ಇ ಟು ದಿ ಪವರ್ ಎಕ್ಸ್ ಕಾಸ್ ವೈ ಅಂತ ಬರುತ್ತೆ. ಈಗ ಇದು ಡೋ ಸ್ಕ್ವೇರ್ ಯು ಬೈ ಡೋ ಎಕ್ಸ್ ಸ್ಕ್ವೇರ್, ಇದು ಒಂದಾಯ್ತು. ಈಗ ಇನ್ನೂ ಒಂದು ಕಂಡಿಡ್ಕೋಬೇಕು, ಇದು ಕಂಡಿಡ್ಕೋಬೇಕು. ಈಗ ಅದು ಕಂಡಿಡ್ಕೋಬೇಕಂದ್ರೆ ಒಂದ್ಸೇಗೆ ಅಲ್ಲಿಂದಾನೆ ಸ್ಟಾರ್ಟ್ ಮಾಡೋಣ. ಇವು ಬರೀತೇನೆ ಇನ್ನೊಂದ್ಸಲಿ. ಈಗ ವಿತ್ ರೆಸ್ಪೆಕ್ಟ್ ಟು ವೈ ಮಾಡ್ಬೇಕು. ಈಗ ನೋಡಿ, ಇದು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ, ಇದು ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ, ನೋಡಿ ವೈ ಅಂತ ಇದ್ರೆ 1 ಬರೀಬೇಕು, ವೈ ಸ್ಕ್ವೇರ್ ಇದ್ರೆ 2y ಬರೀಬೇಕು, ಕಾಸ್ ವೈ ಇದ್ರೆ ಮೈನಸ್ ಸೈನ್ ವೈ ಬರೀಬೇಕು, ನಂಬರ್ ಇದ್ರೆ 0 ಬರೀಬೇಕು. ಆಯ್ತಾ? ಆಮೇಲೆ ಎಕ್ಸ್ ಇದ್ರೆ 0 ಬರೀಬೇಕು, ಎಕ್ಸ್ ಸಪ್ರೇಟ್ ಆಗಿದ್ರೆ. ಜೊತೆಗೆ ವೈ ಇದ್ರೆ 0 ಬರೆಯಂಗಿಲ್ಲ. ನೋಡಿ, ಈಗ ಡೋ ಯು ಬೈ ಡೋ ಎಕ್ಸ್ ಮಾಡಬೇಕು, ಡೋ ವೈ ಮಾಡಬೇಕು ಅಂದ್ರೆ ಇದು 0 ಆಗುತ್ತೆ, ಯಾಕಂದ್ರೆ ಇದ್ರ ಜೊತೆ ಯಾವುದೇ ವೈ ಟರ್ಮ್ ಇಲ್ಲ. ಮೈನಸ್ ನೋಡಿ, ಇಲ್ಲಿ 3x ಹಂಗೆ ಬರೀಬೇಕು, ವೈ ಸ್ಕ್ವೇರ್ ಇದ್ರೆ 2y ಬರೀಬೇಕು, ಪ್ಲಸ್ ಇಲ್ಲಿ ಎಕ್ಸ್ ಸಪ್ರೇಟ್ ಆಗಿದೆ 0 ಆಗುತ್ತೆ. ಇದು ಇ ಟು ದಿ ಪವರ್ ಎಕ್ಸ್ ಹಂಗೆ ಬರೀಬೇಕು, ಕಾಸ್ ವೈನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಮೈನಸ್ ಸೈನ್ ವೈ ಬರುತ್ತೆ, ಪ್ಲಸ್ 1 ಅಂತ ಅಂದ್ರೆ 0 ಆಗುತ್ತೆ. ನೋಡಿ, ಕಾಸ್ ವೈಗೆ ಮೈನಸ್ ಸೈನ್ ವೈ ಬರೆದಿದ್ದೇನೆ. ಅದೇ ತರ ಸೈನ್ ವೈ ಏನಾದರೂ ಡಿಫ್ರೆನ್ಶಿಯೇಟ್ ಮಾಡ್ಬೇಕಂದ್ರೆ ಕಾಸ್ ವೈ ಆಗುತ್ತೆ. ಆಯ್ತಾ? ನೋಡಿ, ಇವಾಗ ಇದೇನಾಗುತ್ತೆ, ಮೈನಸ್ 6xy ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ, ಇ ಟು ದಿ ಪವರ್ ಎಕ್ಸ್ ಸೈನ್ ವೈ ಆಗುತ್ತೆ. ಇವಾಗ ಇದನ್ನ ಇನ್ನೊಂದ್ಸಲಿ ಡಿಫ್ರೆನ್ಶಿಯೇಟ್ ಮಾಡ್ತೀನಿ. ನೋಡಿ, ದಿಸ್ ಇಸ್ ಡೋ ಯು ಬೈ ಡೋ ಎಕ್ಸ್ ಆಯ್ತಾ, ಡೋ ಯು ಬೈ ಡೋ ವೈ. ಇದು ಡೋ ಸ್ಕ್ವೇರ್ ಯು ಬೈ ಡೋ ವೈ ಸ್ಕ್ವೇರ್ ಮಾಡ್ಬೇಕಂದ್ರೆ ಇದು ಇನ್ನೊಂದ್ಸಲಿ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಬೇಕು. ಮೈನಸ್ 6x ಹಂಗೆ ಬರೀಬೇಕು, ವೈಗೆ 1 ಆಗುತ್ತೆ. ಮೈನಸ್ ಇ ಟು ದಿ ಪವರ್ ಎಕ್ಸ್ ಹಂಗೆ ಬರೀಬೇಕು, ಸೈನ್ ವೈಗೆ ಕಾಸ್ ವೈ ಆಗುತ್ತೆ. ಇದು ಮೈನಸ್ 6x ಮೈನಸ್ ಇ ಟು ದಿ ಪವರ್ ಎಕ್ಸ್ ಕಾಸ್ ವೈ ಅಂತ ಬರುತ್ತೆ. ನೋಡಿ, ಈಗ ನಾವು ಎರಡು ಕಂಡಿಡ್ದಾಯ್ತು, ಡೋ ಸ್ಕ್ವೇರ್ ಯು ಬೈ ಡೋ ಎಕ್ಸ್ ಸ್ಕ್ವೇರ್ ಮತ್ತೆ ಡೋ ಸ್ಕ್ವೇರ್ ಯು ಬೈ ಡೋ ವೈ ಸ್ಕ್ವೇರ್. ಈಗ ನಾನು ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಳ್ಳೋಣ. ಶೋ ದಟ್ ಈಸ್ ಈಕ್ವಲ್ ಟು 0 ಅಂತ ಕೇಳಿದಾರಲ್ವಾ, ಈಗ ಲೆಫ್ಟ್ ಹ್ಯಾಂಡ್ ಸೈಡ್ ತಗೋತೀನಿ. ನೋಡಿ, ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ ಅಂದ್ರೆ ಡೋ ಸ್ಕ್ವೇರ್ ಯು ಬೈ ಡೋ ಎಕ್ಸ್ ಸ್ಕ್ವೇರ್ ಪ್ಲಸ್ ಡೋ ಸ್ಕ್ವೇರ್ ಯು ಬೈ ಡೋ ವೈ ಸ್ಕ್ವೇರ್ ಅಂತ ಇದೆ. ಈಗ ಡೋ ಸ್ಕ್ವೇರ್ ಯು ಬೈ ಡೋ ಎಕ್ಸ್ ಸ್ಕ್ವೇರ್ ಏನ್ ಬಂದಿದೆ, 6x ಪ್ಲಸ್ ಇ ಟು ದಿ ಪವರ್ ಎಕ್ಸ್ ಕಾಸ್ ವೈ ಪ್ಲಸ್ ಮೈನಸ್ 6x ಮೈನಸ್ ಇ ಟು ದಿ ಪವರ್ ಎಕ್ಸ್ ಕಾಸ್ ವೈ. 6x ಪ್ಲಸ್ ಇ ಟು ದಿ ಪವರ್ ಎಕ್ಸ್ ಕಾಸ್ ವೈ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. ಇದು ಕ್ಯಾನ್ಸಲ್, ಇದು ಕ್ಯಾನ್ಸಲ್, ಈಸ್ ಈಕ್ವಲ್ ಟು 0. ನೋಡಿ, RHS. ಇದು ಈಸಿ ಇದೆ, ಬಟ್ ಸ್ವಲ್ಪ ಇಲ್ಲಿ ಡಿಫ್ರೆನ್ಶಿಯೇಟ್ ಮಾಡುವಾಗ ಕರೆಕ್ಟಾಗಿ ನೋಡ್ಕೊಳ್ಳಿ. ಇಂಪಾರ್ಟೆಂಟ್, ಇದು ಇಂಪಾರ್ಟೆಂಟೇ, ಓದ್ಕೊಳ್ಳಿ. ಆಯ್ತಾ? ಈಗ ನೆಕ್ಸ್ಟ್ ಬರೋಣ, 4th ಒನ್. ನೋಡಿ, ಕ್ವಶನ್ ನಂಬರ್ 4 ಅಲ್ಲಿ ನಿಮಗೆ ಯು ಕೊಟ್ಟಿದ್ದಾರೆ, ಎಕ್ಸ್ ಪ್ಲಸ್ ವೈ, ವಿ ಕೊಟ್ಟಿದ್ದಾರೆ, ಎಕ್ಸ್ ಮೈನಸ್ ವೈ. ಇದನ್ನು ಕಂಡುಹಿಡಿಯಕ್ಕೆ ಹೇಳ್ತಾವ್ರೆ. ಏನು, ಡೋ ಯು ಕಾಮ ವಿ ಡೋ ಎಕ್ಸ್ ವೈ. ನೋಡಿ, ಇದನ್ನು ಕಂಡುಹಿಡಿಬೇಕಂದ್ರೆ ಇದಕ್ಕೆ ಜಕೋಬಿಯನ್ ಅಂತಾನು ಕರೀತಾರೆ. ಕಂಡುಹಿಡಿಬೇಕಂದ್ರೆ ನೋಡಿ, ಫಾರ್ಮುಲಾ ಇದು, ಡಿಟರ್ಮಿನೆಂಟ್ ಡೋ ಯು ಬೈ ಡೋ ಎಕ್ಸ್ ಡೋ ಯು ಬೈ ಡೋ ವೈ ಡೋ ವಿ ಬೈ ಡೋ ಎಕ್ಸ್ ಡೋ ವಿ ಬೈ ಡೋ ವೈ. ನೋಡಿ, ಇದು ಫಾರ್ಮುಲಾ, ಸರಿನಾ? ಕಂಡುಹಿಡಿಬೇಕಂದ್ರೆ ಆ ಫಾರ್ಮುಲಾ ಗೊತ್ತಿರಬೇಕು. ಸರಿ, ಫಾರ್ಮುಲಾ ನೋಡ್ಬೇಕಂತ. ಕರೆಕ್ಟ್ ಇದೆ ನೋಡಿ, ಇದು ಫಾರ್ಮುಲಾ. ಈಗ ಇದು ಡಿಟರ್ಮಿನೆಂಟ್ ಇದು, ಆಯ್ತಾ? ಈಗ ಇಲ್ಲಿ ಇವು 4 ಕಂಡುಹಿಡ್ಕೋಬೇಕು.
ಇವೆರಡು ಯೂಸ್ ಮಾಡಿ. ಈಗ ನಮ್ಗೆ ನೋಡಿ ಡೋ ಯು ಬೈ ಡೋ ಎಕ್ಸ್ ಬೇಕಲ್ಲ. ಡೋ ಯು ಬೈ ಡೋ ಎಕ್ಸ್ ಅಂತಂದ್ರೆ ನೋಡಿ ಎಕ್ಸ್ಗೆ 1 ಆಗುತ್ತೆ, ವೈಗೆ 0, ದಿಸ್ ಇಸ್ ಈಕ್ವಲ್ ಟು 1. ಅದೇ ತರ ಡೋ ಯು ಬೈ ಡೋ ವೈ ಕಂಡುಹಿಡಿಬೇಕಂತಂದ್ರೆ 0 ಪ್ಲಸ್ 1, ನೋಡಿ ಇದಕ್ಕೆ 0 ಹಾಕೋಬೇಕು, ಇದು 1 ಆಗುತ್ತೆ. ಅದೇ ತರ ನೋಡಿ ಡೋ ವಿ ಬೈ ಡೋ ಎಕ್ಸ್ ಬೇಕು, 1 ಮೈನಸ್ 0 1 ಆಗುತ್ತೆ. ಡೋ ವಿ ಬೈ ಡೋ ವೈ ಬೇಕು, ಇದು 0 ಆಗುತ್ತೆ, ಇದು 1 ಆಗುತ್ತೆ, ಮೈನಸ್ 1 ಬರುತ್ತೆ. ನೋಡಿ 4 ಇಲ್ಲೇನು 4 ಟರ್ಮ್ ಬೇಕಾಗಿತ್ತು ಅದಷ್ಟನ್ನು ಇಲ್ಲಿ ಕಂಡಿಡಿದೆ ಇವೆರಡು ಯೂಸ್ ಮಾಡ್ಕೊಂಡು. ಈಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಇದು ಡಿಟರ್ಮಿನೆಂಟ್, ಇದು ಡೋ ಯು ಬೈ ಡೋ ಎಕ್ಸ್ ಏನು ಬಂದಿದೆ 1, ಡೋ ಯು ಬೈ ಡೋ ವೈ 1, ಡೋ ವಿ ಬೈ ಡೋ ಎಕ್ಸ್ 1, ಇದು ಮೈನಸ್ 1. ಈಗ ಇದನ್ನ ಎಕ್ಸ್ಪ್ಯಾಂಡ್ ಮಾಡೋದು ಹೆಂಗೆ ಅಂದ್ರೆ ಫಸ್ಟ್ ಹಿಂಗಿಗೆ ಮಲ್ಟಿಪ್ಲೈ ಮಾಡಬೇಕು. 1 ಇಂಟು ಮೈನಸ್ 1 ಮೈನಸ್ ಹಾಕ್ಬಿಟ್ಟು ಇದನ್ನ ಮಲ್ಟಿಪ್ಲೈ ಮಾಡಬೇಕು. 1 ಇಂಟು 1 ನೋಡಿ ಫಸ್ಟ್ ಈ ತರ ಪ್ರಿನ್ಸಿಪಲ್ ಡಯಾಗ್ನಲ್ ಇದನ್ನ ಮಲ್ಟಿಪ್ಲೈ ಮಾಡಬೇಕು, ಮೈನಸ್ ಸೈನ್ ಹಾಕ್ಬಿಟ್ಟು ಇದನ್ನ ಮಾಡಬೇಕು. ಮೈನಸ್ 1 ದಿಸ್ ಇಸ್ ಮೈನಸ್ 2. ನೋಡಿ ಇಷ್ಟೇನೆ ಇದು. ಇದಕ್ಕೆ ಜಕೋಬಿಯನ್ ಅಂತಾನು ಕರೀತಾರೆ. ಆಯ್ತಾ, ನೋಡಿ ತುಂಬಾ ಸಿಂಪಲ್ ಆಗಿದೆ. ಯು ಕೊಟ್ಟಿರ್ತಾರೆ, ವಿ ಕೊಟ್ಟಿರ್ತಾರೆ, ಇದನ್ನ ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಇದು ಕಂಡುಹಿಡಿಬೇಕಂದ್ರೆ ಡಿಟರ್ಮಿನೆಂಟ್ ಡೋ ಯು ಬೈ ಡೋ ಎಕ್ಸ್, ಡೋ ಯು ಬೈ ಡೋ ವೈ, ಡೋ ವಿ ಬೈ ಡೋ ಎಕ್ಸ್, ಡೋ ವಿ ಬೈ ಡೋ ವೈ. ಇಲ್ಲೇನಿದೆ ಇದನ್ನೆಲ್ಲ ಕಂಡುಹಿಡ್ಕೋಬೇಕು. ಈಗ ಡೋ ಯು ಬೈ ಡೋ ಎಕ್ಸ್ ಕಂಡುಹಿಡಿಬೇಕಂದ್ರೆ ಎಕ್ಸ್ಗೆ 1 ಹಾಕೋಬೇಕು, ವೈಗೆ 0 ಹಾಕೋಬೇಕು. ಡೋ ಯು ಬೈ ಡೋ ವೈ ಕಂಡುಹಿಡಿಬೇಕಂದ್ರೆ ಎಕ್ಸ್ಗೆ 0 ಹಾಕೋಬೇಕು, ವೈಗೆ 1 ಹಾಕೋಬೇಕು. ಡೋ ವಿ ಬೈ ಡೋ ಎಕ್ಸ್ ಕಂಡುಹಿಡಿಬೇಕಂದ್ರೆ ಎಕ್ಸ್ಗೆ 1 ಹಾಕೋಬೇಕು, ವೈಗೆ 0 ಹಾಕೋಬೇಕು. ಡೋ ವಿ ಬೈ ಡೋ ವೈ ಕಂಡುಹಿಡಿಬೇಕಂದ್ರೆ ಎಕ್ಸ್ಗೆ 0, ವೈಗೆ 1, ಮೈನಸ್ ಇರೋದ್ರಿಂದ ಮೈನಸ್ 1 ಬರುತ್ತೆ. ಈ ವ್ಯಾಲ್ಯೂಸ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಬರುತ್ತೆ. ಆಯ್ತಾ, ಈಗ ಇದೇ ತರ ಇದಕ್ಕೆ 3 ಇರೋದು ಕೊಟ್ಬಿಡ್ತಾರೆ. ನೆಕ್ಸ್ಟ್ 5th ಕ್ವಶನ್ ನೋಡಿ. ಫಿಫ್ತ್ ಒನ್, ಯು ಕೊಟ್ಟಿದಾರಲ್ವಾ, ಯು ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ, ವಿ ಇಸ್ ಈಕ್ವಲ್ ಟು ವೈ ಪ್ಲಸ್ ಝಡ್, ಡಬ್ಲ್ಯೂ ಇಸ್ ಈಕ್ವಲ್ ಟು ಝಡ್ ಪ್ಲಸ್ ಎಕ್ಸ್. ಈಗ ಇದನ್ನು ಕೇಳ್ತಾ ಇದ್ದಾರೆ, ಏನು ಡೋ ಯು ವಿ ಡಬ್ಲ್ಯೂ. ನೋಡಿ ಇದಕ್ಕೆ ಫಾರ್ಮುಲಾ ಬರ್ಕೋಬೇಕಷ್ಟೇ. ನೀವು ಫಾರ್ಮುಲಾ ಬರ್ಕೊಳಕ್ ಕಲ್ತ್ರೆ ಆರಾಮಾಗಿ 6 ನಂಬರ್ 8 ನಂಬರ್ ತಗೋಬೋದು. ನೋಡಿ ಫಾರ್ಮುಲಾ ಏನಿಲ್ಲ, ಫಸ್ಟ್ ಇದು ತಗೊಳ್ಳಿ, ಡೋ ಯು ಬೈ ಡೋ ಎಕ್ಸ್, ಪುನಃ ಡೋ ಯು ಎ ತಗೋಬೇಕು, ಡೋ ಯು ಬೈ ಡೋ ವೈ, ಡೋ ಯು ಬೈ ಡೋ ಝಡ್. ಸರಿನಾ, ಯು ಇಂದ ಎಲ್ಲ ಬರ್ಕೊಬಿಡ್ಬೇಕು. ನೆಕ್ಸ್ಟ್ ವಿ ತಗೋಬೇಕು, ಡೋ ವಿ ಬೈ ಡೋ ಎಕ್ಸ್, ಡೋ ವಿ ಬೈ ಡೋ ವೈ, ಡೋ ವಿ ಬೈ ಡೋ ಝಡ್. ಅದೇ ತರ ಇವಾಗ ಡಬ್ಲ್ಯೂ ತಗೋಬೇಕು, ಡೋ ಡಬ್ಲ್ಯೂ ಬೈ ಡೋ ಎಕ್ಸ್, ಡೋ ಡಬ್ಲ್ಯೂ ಬೈ ಡೋ ವೈ, ಡೋ ಡಬ್ಲ್ಯೂ ಬೈ ಡೋ ಝಡ್. ಇವಾಗ ಇವೆಲ್ಲನೂ ಕಂಡುಹಿಡಿಬೇಕು, ಇವು 3 ಈಕ್ವೇಶನ್ ಯೂಸ್ ಮಾಡಿ. ಈಗ ಡೋ ಯು ಬೈ ಡೋ ಎಕ್ಸ್ ಮಾಡೋಣ, 1 ಪ್ಲಸ್ 0 1. ಡೋ ಯು ಬೈ ಡೋ ವೈ ಮಾಡೋಣ, 0 ಪ್ಲಸ್ 1 1. ಡೋ ಯು ಬೈ ಡೋ ಡಬ್ಲ್ಯೂ, ಡಬ್ಲ್ಯೂ ಟರ್ಮೇ ಇಲ್ಲ, 0 ಆಗಿಬಿಡುತ್ತೆ. ಅದೇ ತರ ಇದಕ್ಕೂ ಮಾಡಬೇಕು, ಡೋ ವಿ ಬೈ ಡೋ ಎಕ್ಸ್ ಅಲ್ವಾ, ಎಕ್ಸ್ ಟರ್ಮೇ ಇಲ್ಲ, 0. ಡೋ ವಿ ಬೈ ಡೋ ವೈ, ವೈ ಟರ್ಮ್ ಇದೆ, 1 ಪ್ಲಸ್ 0, 1 ಪ್ಲಸ್ 0 ಅಂದರೆ 1 ಆಗಬೇಕು. ಅದೇ ಥರ ಡೋ ವಿ ಬೈ ಡೋ ಡಬ್ಲ್ಯೂ, ಸಾರಿ ಡೋ ಝಡ್, ಡೋ ಝಡ್ ಇದೆ ಅಲ್ವಾ, ಝಡ್ ಟರ್ಮ್ ಇಲ್ಲ, ಅದಕ್ಕೆ 0 ಆಗುತ್ತೆ. ಇದು ಡೋ ವಿ ಬೈ ಡೋ ಝಡ್, ಡೋ ಝಡ್ ಇದೆ, 0 ಪ್ಲಸ್ 1 1 ಆಗುತ್ತೆ. ಸರಿನಾ, ನೋಡಿ ಡೋ ಯು ಬೈ ಡೋ ಎಕ್ಸ್, ಡೋ ಯು ಬೈ ಡೋ ವೈ, ಡೋ ಯು ಬೈ ಡೋ ಝಡ್. ಅದೇ ಥರ ಡೋ ವಿ ಬೈ ಡೋ ಎಕ್ಸ್, ಡೋ ವಿ ಬೈ ಡೋ ವೈ. ಅದೇ ಥರ ಇಲ್ಲಿ ಡೋ ಡಬ್ಲ್ಯೂ ಬೈ ಡೋ ಎಕ್ಸ್ ಮಾಡಬೇಕು, 0 ಪ್ಲಸ್ 1 1 ಆಗುತ್ತೆ. ಡೋ ಡಬ್ಲ್ಯೂ ಬೈ ಡೋ ವೈ ಮಾಡಬೇಕು, ವೈ ಟರ್ಮೇ ಇಲ್ಲ, 0 ಆಗುತ್ತೆ. ಡೋ ಝಡ್ ಮಾಡಿದ್ರೆ 1 ಪ್ಲಸ್ 0 1 ಆಗುತ್ತೆ. ಸರಿನಾ, ನೋಡಿ ಎಲ್ಲ ಕಂಡುಹಿಡಿದಿದ್ದೀವಿ, ಸಬ್ಸ್ಟಿಟ್ಯೂಟ್ ಮಾಡೋಣ. ಡೋ ಯು ಬೈ ಡೋ ಎಕ್ಸ್ 1 1, ಡೋ ಯು ಬೈ ಡೋ ವೈ 1, ಇದು 0. ಇಲ್ಲಿ 0 1 1, ಇಲ್ಲಿ 1 0 1. ಸರಿನಾ, ನೋಡಿ ಇಲ್ಲಿ ಎಲ್ಲ ವ್ಯಾಲ್ಯೂಸ್ ಕಂಡುಹಿಡ್ಕೊಂಡಿದ್ದೀನಿ. ಎಲ್ಲ ವ್ಯಾಲ್ಯೂಸ್ ಇಲ್ಲಿ ಏನು ಕಂಡುಹಿಡಿದೆ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಇದನ್ನ ಎಕ್ಸ್ಪ್ಯಾಂಡ್ ಮಾಡೋದು. ನೋಡಿ ಎಕ್ಸ್ಪ್ಯಾಂಡ್ ಮಾಡೋದು ಹೆಂಗೆ, ಫಸ್ಟ್ ಈ ನಂಬರ್ ಬರ್ಕೋಬೇಕು. ಈ ನಂಬರ್ ಬರ್ಕೊಂಡು ಇದು ರೋ ಮತ್ತೆ ಕಾಲಮ್ ಬಿಟ್ರೆ 1 1 0 1 ಮೈನಸ್ 1, ಇದು ಮತ್ತೆ ಇದನ್ನ ಬಿಟ್ರೆ 0 1 1 1 ಪ್ಲಸ್ 0 ಇಂಟು
0 1 1 0. ನೋಡಿ ಇಲ್ಲಿ ಪ್ಲಸ್ ಮೈನಸ್ ಪ್ಲಸ್ ಇರ್ತದೆ, ಅದಕ್ಕೆ ಇಲ್ಲಿ ಮೈನಸ್ ಬರುತ್ತೆ, ಇಲ್ಲಿ ಪ್ಲಸ್ ಬರುತ್ತೆ. ಆಯ್ತಾ? ಈಗ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 1 ಇಂಟು ಫಸ್ಟ್ ಹಿಂಗಿಂಗ್ ಮಲ್ಟಿಪ್ಲೈ ಮಾಡಬೇಕು. 1 ಇಂಟು 1 1 1 ಮೈನಸ್ 0, 1 ಇಂಟು 1 1 ಆಗುತ್ತೆ, 0 ಇಂಟು 1 0 ಆಗುತ್ತೆ, ಮೈನಸ್ 1 ಇಂಟು 0 ಮೈನಸ್ 1 ಪ್ಲಸ್ ಇಲ್ಲಿ ಆಲ್ರೆಡಿ ಆಚೆ ಕಡೆ 0 ಇರೋದ್ರಿಂದ 0 ಇಂಟು ಎನಿಥಿಂಗ್ ಇಸ್ 0 0 ಆಗ್ಬಿಡುತ್ತೆ. ಇದು 1 ಇಂಟು 1 ಮೈನಸ್ 0 1 ಮೈನಸ್ 1 ಇಂಟು ಮೈನಸ್ 1 ಬಿಟ್ಬಿಡಿ. ಇದನ್ನ 1 ಇಂಟು 1 1 ಮೈನಸ್ ಇಂಟು ಮೈನಸ್ ಪ್ಲಸ್ 1 1 ಪ್ಲಸ್ 1 ಅಂದರೆ 2 ಬರುತ್ತೆ. ನೋಡಿ ಈ ಥರ ನೋಡಿ ಒಟ್ಟಿಗೆ 5 ಪ್ರಾಬ್ಲಮ್ ಮಾಡಿದ್ದೀನಿ. ಆಯಿತಾ? ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿರುತ್ತೆ, ಸಾಮಾನ್ಯ ಅರ್ಥ ಆಗಿರುತ್ತೆ. ಒಂದು ವೇಳೆ ನಿಮಗೆ ಏನಾದ್ರು ಸ್ವಲ್ಪ ಕನ್ಫ್ಯೂಷನ್ ಇತ್ತು ಅಂತಂದರೆ ಏನಿಲ್ಲ, ಸುಮ್ಮನೆ ಒಂದೆರಡು ಸಲ ಪ್ರಾಕ್ಟೀಸ್ ಮಾಡಿ. ಹಂಗೂ ಗೊತ್ತೇ ಆಯ್ತಾ ಇಲ್ಲ ಅಂದರೆ ಸುಮ್ಮನೆ ಗಟ್ ಮಾಡ್ಕೊಬಿಟ್ರೆ ಆಯಿತು. ನಿಮಗೆ ಇದೇ ಪ್ರಾಬ್ಲಮ್ ಬರೋದು, ಯಾವುದು ಬೇರೆ ನಂಬರ್ಗಳು ಚೇಂಜ್ ಮಾಡಲ್ಲ, ಇದೇ ಪ್ರಾಬ್ಲಮ್ ಕೊಡ್ತಾರೆ, ಇದೇ ನಂಬರ್ಸೇ ಇರ್ತವೆ, ಈಸಿ ಇರ್ತದೆ. ಗೊತ್ತಾಯ್ತಲ್ವಾ? ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮಗೆಲ್ಲ ಒಳ್ಳೆಯದಾಗಲಿ. ನಮ್ಮ ವಿಡಿಯೋನ ನೋಡಿ ಪಾಸ್ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ.